ಕೋಟ್ಯಾಂತರ ಭಾರತೀಯರ ಕನಸು ನನಸಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ದ್ವಾದಶಿಯ ಅಭಿಜಿನ್ ಲಗ್ನದ ಶುಭ ಮುಹೂರ್ತದಲ್ಲಿ ವಿದ್ವಾಂಸರ ಮಂತ್ರ ಘೋಷಗಳ ಜೊತೆ ಬಾಲರಾಮನ ಪ್ರತಿಷ್ಠಾಪನೆ ನೆರವೇರಿದೆ. ರಾಷ್ಟ್ರಪತಿಗಳು, ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯಪಾಲರು, ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ಗಣ್ಯರು ಈ ಧನ್ಯತೆಯ ಕ್ಷಣಕ್ಕೆ ಸಾಕ್ಷಿಯಾದರು. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟ ಬರೋಬ್ಬರಿ 4 ವರ್ಷಗಳ ಬಳಿಕ ಸಾಧು ಸಂತರ ಆಶೀರ್ವಾದ ಹಾಗೂ ರಾಮ ಮಂದಿರ ಟ್ರಸ್ಟ್ನ ಪ್ರಯತ್ನದಿಂದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾದ ರಾಮಲಲ್ಲಾ ಅಥವಾ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಂಡಿದೆ. ನಾಗರ ಶೈಲಿಯಲ್ಲಿ ಸ್ಥಾಪನೆಗೊಂಡ ಈ ದೇವಾಲಯದ ಗರ್ಭಗುಡಿಯಲ್ಲಿ ಬಾಲರಾಮನ ವಿಗ್ರಹ ಸ್ಥಾಪನೆಗೊಂಡಿದ್ದು, ಸರ್ವಾಲಂಕೃತ ಬಾಲರಾಮನನ್ನ ಜಗತ್ತಿನಾದ್ಯಂತ ಆಸ್ತಿಕರು ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. 2.7 ಎಕರೆ ಜಮೀನಿನಲ್ಲಿ ಶ್ರೀರಾಮನ ಮಂದಿರವನ್ನ ಬರೋಬ್ಬರಿ 57,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ. ಆದರೆ ಈ ದೇವಾಲಯದ ನಿರ್ಮಾಣಕ್ಕೆ ಕಬ್ಬಿಣ ಹಾಗೂ ಉಕ್ಕು ಬಳಸಲಾಗಿಲ್ಲ. ದೇಗುಲದ ಎತ್ತರ 161 ಅಡಿ ಎತ್ತರವಿದ್ದು, ಇದು ಕುತುಬ್ ಮಿನಾರ್ನ 70%ರಷ್ಟಿದೆ. ದೇವಾಲಯ ನಿರ್ಮಾಣಕ್ಕೆ ಅತ್ಯುತ್ತಮ ಮಟ್ಟದ ಗ್ರಾನೈಟ್, ಸ್ಯಾಂಡ್ಸ್ಟೋನ್ ಹಾಗೂ ಮಾರ್ಬಲ್ ಬಳಸಲಾಗಿದ್ದು, 2500 ವರ್ಷಗಳವರೆಗೆ ಭೂಕಂಪನವನ್ನ ತಾಳಿಕೊಳ್ಳುವ ಸಾಮರ್ಥ್ಯದೊಂದಿಗೆ ಈ ದೇವಾಲಯ 3 ಅಂತಸ್ತುಗಳಲ್ಲಿ ನಿರ್ಮಾಣಗೊಂಡಿದೆ. ರಾಜಸ್ಥಾನದಿಂದ ತರಿಸಲಾದ ಬನ್ಸಿ ಪಹಾರ್ಪುರ್ ಅಂತಲೇ ಕರೆಯಲಾಗುವ ಪಿಂಕ್ ಸ್ಯಾಂಡ್ಸ್ಟೋನ್ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ಕಾಣಸಿಗಲಿದೆ. ಸಿಬಿಆರ್ಐ ಪ್ರಕಾರ ನೆಲಮಹಡಿಯಲ್ಲಿ 160 ಸ್ತಂಭಗಳಿವೆ. ಮೊದಲ ಮಹಡಿಯಲ್ಲಿ 132 ಮತ್ತು ಎರಡನೇ ಮಹಡಿಯಲ್ಲಿ 74 ಸ್ತಂಭಗಳಿವೆ. ಇವೆಲ್ಲವನ್ನ ಸ್ಯಾಂಡ್ಸ್ಟೋನ್ನಿಂದ ಮಾಡಲಾಗಿದ್ದು, ಹೊರಭಾಗದಿಂದ ಕೆತ್ತನೆ ಮಾಡಲಾಗಿದೆ. ಅಲಂಕೃತ ಗರ್ಭಗುಡಿಯು ರಾಜಸ್ಥಾನದಿಂದ ತೆಗೆದ ಶ್ವೇತವರ್ಣದ ಮಕ್ರಾನ ಮಾರ್ಬಲ್ನಿಂದ ರಚನೆಯಾಗಿದೆ. ತಾಜ್ ಮಹಲ್ ಕೂಡ ಮಕ್ರಾನ್ ಗಣಿಯಿಂದ ತೆಗೆದ ಮಾರ್ಬಲ್ನಿಂದಲೇ ಕಟ್ಟಲಾಗಿದೆ. ಸುಮಾರು 50 ಕಂಪ್ಯೂಟರ್ ಮಾಡೆಲ್ಗಳನ್ನು ವಿಶ್ಲೇಷಿಸಿದ ನಂತರ ಆಯ್ಕೆ ಮಾಡಲಾದ ಮಾದರಿಯು ನಾಗರ ಶೈಲಿ ವಾಸ್ತುಶಿಲ್ಪ ವಿನ್ಯಾಸ ಹೊಂದಿದೆ. ದಕ್ಷತೆ ಹಾಗೂ ವಾಸ್ತುಶಿಲ್ಪ ಸಮಗ್ರತೆ ಎರಡನ್ನೂ ಇಲ್ಲಿ ಕಾಪಾಡಲಾಗಿದೆ. ಪ್ರಸ್ತಾಪಿತ ಬದಲಾವಣೆಗಳು ಮಂದಿರದ ವಾಸ್ತುಶಿಲ್ಪ ಶೈಲಿಯನ್ನ ಅಂದಗೊಳಿಸುವುದಲ್ಲದೆ ಭೂಕಂಪನದ ನಡುವೆಯೂ 2500 ವರ್ಷ ಸುರಕ್ಷತೆ ಕಾಪಾಡುವಂತೆ ಗಮನಹರಿಸಲಾಗಿದೆ. ಇಂಟರ್ಲಾಕ್ ಮಾಡಲಾದ ಕಲ್ಲುಗಳಿಂದಲೇ 1000 ವರ್ಷಗಳ ಜೀವಿತಾವಧಿಯನ್ನ ಈ ರಚನೆ ಹೊಂದಿರುತ್ತದೆ ಅಂತ ಸಿಬಿಆರ್ಐ ಹೇಳಿದೆ. ಪ್ರಧಾನಿ ಮೋದಿ ಜೊತೆಗೆ ಇಂದಿನ ಉದ್ಘಾಟನಾ ಸಮಾರಂಭದಲ್ಲಿ ಸಿನಿಮಾ ಕ್ಷೇತ್ರದ ಗಣ್ಯರು, ಕ್ರೀಡಾ ಕ್ಷೇತ್ರದ ಗಣ್ಯರು ಹಾಗೂ ದೇಶದ ಎಲ್ಲಾ ಭಾಗಗಳ ಸಾಧು ಸಂತರು ಭಾಗವಹಿಸಿದ್ದಾರೆ. ಉದ್ಘಾಟನೆಯ ಪರ್ವಕಾಲದಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ದೇಶಕ್ಕಾಗಿ ಶಪಥಗೈಯುವಂತೆ ಯುವ ಜನತೆಗೆ ಕರೆ ನೀಡಿದ್ರು. ಅಯೋಧ್ಯೆಯ ಈ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಬಲರಾಮ ಭಾರತದ ದೃಷ್ಟಿ, ದರ್ಶನ್, ದಿಗ್ದರ್ಶನದ ಮಂದಿರ. ರಾಮ ಭಾರತದ ಆಧಾರ, ವಿಚಾರ, ವಿಧಾನ, ಚೇತನ, ಚಿಂತನ, ಪ್ರತಿಷ್ಠಾ, ಪ್ರಭಾವ, ನೀತಿ, ನಿತ್ಯತಾ, ನಿರಂತರತೆ, ವ್ಯಾಪಕ, ವಿಶ್ವವೂ ಹಾಗೂ ವಿಶ್ವಾತ್ಮವೂ ಹೌದು ಎಂದಿದ್ದಾರೆ. ಮೋದಿ ಮಾತ್ರವಲ್ಲದೆ ದೇವಾಲಯ ಲೋಕಾರ್ಪಣೆಯ ಧನ್ಯತೆಯ ಕ್ಷಣಕ್ಕೆ ಸಾಕ್ಷಿಯಾದ ಅಯೋಧ್ಯೆಯ ರಾಜ ಸಂಭ್ರಮ ಹಂಚಿಕೊಂಡಿದ್ದಾರೆ. ನನ್ನ ಜೀವಿತಾವಧಿಯಲ್ಲೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ ಅಂತ ಅಯೋಧ್ಯೆಯ ರಾಜವಂಶಸ್ಥ ಬಿಮಲೇಂದ್ರ ಮೋಹನ್ ಪ್ರತಾಪ್ ಮಿಶ್ರಾ ಹೇಳಿದ್ದಾರೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯರು ಆಗಿರುವ ಮಿಶ್ರಾ ಅವರು, ನನ್ನ ಕಾಲಘಟ್ಟದಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬಹುದು ಅಂತ ಎಂದಿಗೂ ನಾನು ಚಿಂತಿಸಿರಲಿಲ್ಲ. ಇದೀಗ ಅಯೋಧ್ಯೆಯು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮೂಲಕ ತನ್ನ ಗತ ವೈಭವವನ್ನ ಮರಳಿ ಪಡೆದಂತಾಗಿದೆ ಅಂತ ಮಿಶ್ರಾ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಜನವರಿ 22ರಂದು ಉದ್ಘಾಟನೆಗೊಂಡ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ಜನವರಿ 23ರ ಬೆಳಗ್ಗೆಯಿಂದಲೇ ದರ್ಶನಕ್ಕೆ ಲಭ್ಯವಿದೆ. ಬೆಳಗ್ಗೆ 7 ಗಂಟೆಯಿಂದ 11:30ರವರೆಗೆ ಹಾಗೂ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಭಕ್ತರು ರಾಮಲಲ್ಲಾ ದರ್ಶನ ಪಡೆಯಬಹುದಾಗಿದೆ ಅಂತ ಟ್ರಸ್ಟ್ ಮಾಹಿತಿ ನೀಡಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿದಿನ ಬೆಳಿಗ್ಗೆ 6:30ಕ್ಕೆ ಶೃಂಗಾರ ಆರತಿ ನೆರವೇರಲಿದೆ. ಇದಾದ ಬಳಿಕ ಭಕ್ತರು ರಾಮ ಮಂದಿರ ಪ್ರವೇಶಿಸಲು ಅವಕಾಶ ಸಿಗಲಿದೆ. ಇನ್ನು ಭಕ್ತರ ಭೇಟಿಯ ಅವಧಿ ಮುಕ್ತಾಯವಾದ ಬಳಿಕ ಪ್ರತಿದಿನ ಸಂಜೆ 7:30ಕ್ಕೆ ಸಂಧ್ಯಾ ಆರತಿ ನೆರವೇರಲಿದೆ. ಭಕ್ತಾದಿಗಳು ಬೆಳಿಗ್ಗೆ ಹಾಗೂ ಸಂಜೆ ವೇಳೆ ಆರತಿ ವೀಕ್ಷಣೆಗೆ ಪ್ರತ್ಯೇಕ ಪಾಸ್ ಪಡೆಯಬೇಕು. ಸಾಮಾನ್ಯ ದರ್ಶನಕ್ಕೆ ಪ್ರತ್ಯೇಕ ಪಾಸ್ ಇರಲಿದೆ. ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ರೂಪದಲ್ಲೂ ಪಾಸ್ ಪಡೆಯಬಹುದಾಗಿದೆ. ಮೊದಲಿಗೆ ಅಯೋಧ್ಯ ರಾಮ ಮಂದಿರದ ಅಧಿಕೃತ ವೆಬ್ಸೈಟ್ ಸಂಪರ್ಕಿಸಿ https://online.srijbtkshetra.organization. ನಿಮ್ಮ ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗಿ. ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸುವ OTP ಮೂಲಕ ನಿಮ್ಮ ಗುರುತು ದೃಢೀಕರಿಸಿ. ಬಳಿಕ ಮೈ ಪ್ರೊಫೈಲ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ಆರತಿ ಅಥವಾ ದರ್ಶನ ನಿಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ.
ಅಗತ್ಯ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ. ನಿಮ್ಮ ಬುಕಿಂಗ್ ಪೂರ್ಣಗೊಳಿಸಿ ಪಾಸ್ ಪಡೆಯಲು ಬೇಕಾದ ಎಲ್ಲ ಹಂತಗಳನ್ನು ಪಾಲನೆ ಮಾಡಿ. ಅಂತಿಮವಾಗಿ ನಿಮ್ಮ ಬುಕಿಂಗ್ ದೃಢೀಕರಣದ ಮಾಹಿತಿ ಪಡೆಯಿರಿ. ಈ ಮಾಹಿತಿಯನ್ನು ರಾಮ ಮಂದಿರದ ಕೌಂಟರ್ನಲ್ಲಿ ತೋರಿಸಿ ಪಾಸ್ ಪಡೆದು ದೇಗುಲ ಪ್ರವೇಶಿಸಬೇಕು. ಸದ್ಯದ ಮಟ್ಟಿಗೆ ವಿಪರೀತ ಜನದಟ್ಟಣೆ ಇರೋ ಕಾರಣ ಆನ್ಲೈನ್ ಪಾಸ್ ವ್ಯವಸ್ಥೆಯನ್ನ ಸ್ಥಗಿತ ಮಾಡಲಾಗಿದೆ. ಪಾಸ್ ನೀಡುವಲ್ಲಿ ಯಾವುದೇ ಮೀಸಲಾತಿ ಅಥವಾ ವಿಐಪಿ ಸಂಸ್ಕೃತಿ ಇಲ್ಲ. ಯಾರು ಮೊದಲು ಬರ್ತಾರೋ ಅವರಿಗೆ ಪಾಸ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಪಾಸ್ ಪಡೆದವರು ಆರತಿಗೆ ಅರ್ಧ ಗಂಟೆ ಮುನ್ನವೇ ದೇಗುಲದ ಬಳಿ ಹಾಜರಿರಬೇಕು. ನಿಮ್ಮ ಪಾಸ್ನ QR ಕೋಡ್ ಬಳಸಿ ದೇಗುಲ ಪ್ರವೇಶಿಸಬಹುದು. ಸದ್ಯ ಸ್ಥಗಿತಗೊಂಡಿರುವ ಪಾಸ್ ವಿತರಣೆ ವ್ಯವಸ್ಥೆ ಮತ್ತೆ ಯಾವಾಗ ಆರಂಭವಾಗಲಿದೆ ಅನ್ನೋದನ್ನ ತಮ್ಮ ವೆಬ್ಸೈಟ್ನಲ್ಲಿ ತಿಳಿಸಲಿದೆ ಅಂತ ರಾಮ ಮಂದಿರ ಟ್ರಸ್ಟ್ ಹೇಳಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.